ನಿಮಗೆ ರೊಟೇಟ್ ಅಂದ್ರೆ ಜೋನ್ಗೆ ಓಡುವುದು ಅಂತ ಅನಿಸುತ್ತಾ? ಹಾಗಿದ್ರೆ ಈ ಸ್ಪೋರ್ಟ್ಸ್ ಪ್ಲೇಯರ್ಸ್ ರೊಟೇಟ್ ಮಾಡೋ ಸೀಕ್ರೆಟ್ ನೋಡಿ. ಈ ಸ್ಪೋರ್ಟ್ಸ್ನಲ್ಲಿ ರೊಟೇಟ್ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮೂವ್ ಆಗುವುದು. ಉದಾಹರಣೆಗೆ, ಸೇಫ್ ಝೋನ್ ಬದಲಾದಾಗ ಹೊಸ ಝೋನ್ಗೆ ಹೋಗುವುದು, ಹೈ ಗ್ರೌಂಡ್ ಅಥವಾ ಉತ್ತಮ ಪೊಸಿಷನ್ ಹಿಡಿಯಲು ಸ್ಥಳ ಬದಲಾಯಿಸುವುದು, ಎನಿಮಿ ಟೀಮನ್ನು ಅವಾಯ್ಡ್ ಮಾಡಿ ಬೇರೆ ದಾರಿಯಿಂದ ಹೋಗುವುದು. ಪ್ರೋ ಪ್ಲೇಯರ್ಸ್ ಹೇಗೆ ರೊಟೇಟ್ ಮಾಡುತ್ತಾರೆ? ಅರ್ಲಿ ರೊಟೇಷನ್, ಝೋನ್ ಬಂದ ತಕ್ಷಣ ಮೂವ್ ಆಗುತ್ತಾರೆ. ಸೆಂಟರ್ ಝೋನ್ ಅಥವಾ ಸ್ಟ್ರಾಂಗ್ ಪೊಸಿಷನ್ ಹಿಡಿಯುತ್ತಾರೆ. ವೆಹಿಕಲ್ ರೊಟೇಷನ್, ಕಾರ್ ಬೈಕ್ ಬಳಸಿ ವೇಗವಾಗಿ ಸೇಫ್ ಝೋನ್ಗೆ ಸೇರುತ್ತಾರೆ. ಓಪನ್ ಏರಿಯಾನಲ್ಲಿ ಹೆಚ್ಚು ಸಮಯ ಇರೋದಿಲ್ಲ. ಎಡ್ಜ್ ರೊಟೇಷನ್, ಝೋನ್ನ ಅಂಚಿನಲ್ಲಿ ಮೂವ್ ಆಗುತ್ತಾರೆ. ಎನಿಮಿ ಟೀಮ್ಸ್ ಕಡಿಮೆ ಇರುವ ದಾರಿಯನ್ನು ಆಯ್ಕೆ ಮಾಡುತ್ತಾರೆ. ಯುಟಿಲಿಟಿ ರೊಟೇಷನ್, ಗ್ಲೋವಾಲ್ ಬಳಸಿ ಕವರ್ ತೆಗೆದುಕೊಂಡು ಮೂವ್ ಮಾಡುತ್ತಾರೆ. ಇನ್ಫಾರ್ಮೇಶನ್ ಬೇಸ್ಡ್ ರೊಟೇಷನ್, ಎನಿಮಿ ಲೊಕೇಶನ್ ನೋಡಿ ರೊಟೇಟ್ ಮಾಡುತ್ತಾರೆ. ಫೈಟ್ಗೆ ಹೋಗೋದಕ್ಕಿಂತ ಪೊಸಿಷನ್ಗೆ ಹೋಗುವುದು ಮುಖ್ಯ. ಹೆಚ್ಚಿನ ಪ್ರೋ ಟೀಮ್ ಸ್ಕಿಲ್ಸ್ಗಿಂತ ಸೇಫ್ ಪೊಸಿಷನ್ ಮತ್ತು ಸೇಫ್ ಝೋನ್ ಕಂಟ್ರೋಲ್ ಮೇಲೆ ಫೋಕಸ್ ಮಾಡುತ್ತವೆ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.